ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 4 ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ. ವಿಷಯಾಂಕ 197. ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು. 116ನೇ ದೋಹ. ಆ ದೋಹ ಉತ್ತರ ರೂಪದಲ್ಲಿದೆ. ಮ್ಯೂಟ್ ಮಾಡ್ಕೋರಿ. 186ನೇ ವಿಷಯಾಂಕ. ಅಲ್ಲಿ ಶಿಷ್ಯನ ಪ್ರಶ್ನೆ ಏನದಂದ್ರೆ, ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸಗಳ ಭಾನ ಕ್ರಮದಿಂದ ಆಗುತ್ತದೆಯೋ ಅಥವಾ ಕ್ರಮವಿಲ್ಲದೆಯೇ ಆಗುತ್ತದೆಯೋ? ಮೊದಲು ಕೂಟಸ್ಥ ಆಮೇಲೆ ಆಭಾಸ, ಅಥವಾ ಮೊದಲ ಆಭಾಸ ಆಮೇಲೆ ಕೂಟಸ್ಥ, ಈ ರೀತಿ ಕ್ರಮ ಅದೋ ಏನು ಕ್ರಮ ಇಲ್ಲದೆ ಏಕಕಾಲಕ್ಕೆ ಪ್ರತೀತಿ ಆಗುತ್ತದೆಯೋ ಅಂತ ಕೇಳಿದಾಗ ಅದಕ್ಕೆ ಸದ್ಗುರುವಿನ ಉತ್ತರ 116ನೇ ದೋಹಾದೊಳಗೆ ಏನದಂದ್ರೆ, ಆಭಾಸ ಮತ್ತು ಕೂಟಸ್ಥ ಅಲ್ಲಿ ಯಾವ ಕ್ರಮನೂ ಇಲ್ಲ, ಏಕಕಾಲಕ್ಕೆ ಪ್ರತೀತಿ ಆಗ್ತದ. ಬಿಂಬ ಪ್ರತಿಬಿಂಬಗಳು ಯಾವ ರೀತಿ ಏಕಕಾಲಕ್ಕೆ ಪ್ರತೀತಿ ಆಗ್ತವ, ಅದೇ ರೀತಿ ಇಲ್ಲಿ ಏಕಕಾಲಕ್ಕೆ ಪ್ರತೀತಿ ಆಗ್ತವ. ಆಭಾಸ ಅರಿಸಿಕೊಳ್ಳುವ ವಸ್ತು, ಕೂಟಸ್ಥನಿಂದ ಅರಿಸಿಕೊಳ್ಳುವ ವಸ್ತು. ಕೂಟಸ್ಥ ಏನದನ ಆಭಾಸನನ್ನು ಅರಿಯುವ ವಸ್ತು ಅಂತಂದ್ರೆ ಸ್ವಯಂ ಪ್ರಕಾಶ, ಬೇರೆ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಎಲ್ಲವನ್ನು, ಸರ್ವವನ್ನ, ಇಡೀ ವಿಶ್ವವನ್ನ ಪ್ರಕಾಶ ಮಾಡುವಂಥ ವಸ್ತು ಯಾವುದು? ಕೂಟಸ್ಥ. ಸಾಕ್ಷಿ, ಬ್ರಹ್ಮ, ಶಿವ, ಆತ್ಮ ಏನಂತೀರಿ ಅದೆಲ್ಲ. ಆಭಾಸ ಅಂದ್ರೆ ಜೀವ. ಈಗ ಪ್ರಮಾಣಗಳು ಅಂತಂದ್ರೆ ಏನಂತಂದ್ರೆ, ಯಾವುದರಿಂದ ನಿಮಗ ಪ್ರಮಾಜ್ಞಾನ ಆಗ್ತದ ಅವಕ್ಕೆಲ್ಲ ಪ್ರಮಾಣಗಳು ಅಂತಾರ. ಈ ಪ್ರಮಾಣಗಳು ಆದ್ಮೇಲೆ ಪ್ರಮಾಜ್ಞಾನಗಳು ಎಷ್ಟು ರೀತಿ ತಿಳ್ಕೊಂಡ್ರಿ ಇಲ್ಲಿ ತನಕ? ಪ್ರಮಾಣಗಳಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆ ಅಲ್ಲ ಪ್ರಮಾಣಗಳು. ಸರಿನಾ? ಮತ್ತ 6 ಪ್ರಮಾಣಗಳು ಅವು ಯಾವುವು? ಪ್ರತ್ಯಕ್ಷ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಎಷ್ಟಾದವು ಈಗ? ಅವು 5, ಇವು 6, 11 ಪ್ರಮಾಣಗಳದು. ಈ 11 ಪ್ರಮಾಣಗಳನ್ನ ಹೇಳಿದ ನಂತರ ಮತ್ತೇನ್ ಮಾಡ್ಯಾರ? ಈ ಕಡೆ ಅವುಗಳಿಂದ ಉಂಟಾಗುವ ಜ್ಞಾನ, ಪ್ರಮಾಜ್ಞಾನ. ಹೌದಲ್ರಿ? ನೇತ್ರದಿಂದ ರೂಪದ ಪ್ರಮಾಜ್ಞಾನ, ಜೀವೆಯಿಂದ ನಾಲಿಗೆಯಿಂದ ರುಚಿಯ ಪ್ರಮಾಜ್ಞಾನ, ರಸನ ಜ್ಞಾನ, ಘ್ರಾಣ ಮೂಗಿನಿಂದ ಗಂಧದ ಪ್ರಮಾಜ್ಞಾನ, ಕಿವಿಯಿಂದ ಶ್ರೋತ್ರದಿಂದ ಶಬ್ದದ ಪ್ರಮಾಜ್ಞಾನ, ಮತ್ತೆ ಚರ್ಮದಿಂದ ಸ್ಪರ್ಶದ ಪ್ರಮಾಜ್ಞಾನ. ಇದಾದ್ಮೇಲೆ ಪ್ರತ್ಯಕ್ಷ ಪ್ರಮಾಣದಿಂದ ಅದರದ್ದು ಜ್ಞಾನ ಏನೇನಾಗ್ತವ ಅವು ಪ್ರಮಾಜ್ಞಾನಗಳ್ಯಾವು. ಪ್ರತ್ಯಕ್ಷ, ಅನುಮಾನ ಇವೆಲ್ಲ ಅದಾವ ಪ್ರಮಾಣದಿಂದ ಆಗವೆಲ್ಲ. ಇವೆಲ್ಲ ಏನೇನಾಯ್ತಪ್ಪ ಅಂತಂದ್ರೆ ಪ್ರಮಾಜ್ಞಾನಗಳನ್ನ ತಿಳ್ಕೊಂಡ್ರಿ. ಅವು ಎಷ್ಟು? ಅವು 6 ಜ್ಞಾನಗಳದಾವ. ಪ್ರಮಾಣಗಳಿಂದ ಉಂಟಾಗದ್ದು ಪ್ರಮಾಜ್ಞಾನಗಳು, ಅವು 6 ಅದಾವಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದನೂ ಜ್ಞಾನ ಆಗ್ತದ, ಅನುಮಾನ ಪ್ರಮಾಣದಿಂದಲೂ ಜ್ಞಾನ ಆಗ್ತದ, ಶಬ್ದ ಪ್ರಮಾಣದಿಂದಲೂ ಜ್ಞಾನ ಆಗ್ತದ, ಉಪಮಾನ ಪ್ರಮಾಣದಿಂದಲೂ ಜ್ಞಾನ ಆಗ್ತದ, ಮತ್ತೆ ಅರ್ಥಪತ್ತಿ ಪ್ರಮಾಣದಿಂದಲೂ ಜ್ಞಾನ ಆಗ್ತದ, ಮತ್ತೆ ಅನುಪಲಬ್ಧಿ ಪ್ರಮಾಣದಿಂದಲೂ ಜ್ಞಾನ ಆಗ್ತದೆ.
ಅವು ಪ್ರಮಾಜ್ಞಾನಗಳೇ. ಅವೆಲ್ಲ ಯಾವುದರ ಅಧೀನದಾಗ ಅದಾವ? ಅವೆಲ್ಲ ಆಭಾಸನ ಅಧೀನ, ಜೀವನ ಅಧೀನದಲ್ಲಿ ಅದಾವ. ಹೌದಲ್ರಿ? ಅಂತಃಕರಣ ವೃತ್ತಿಯ ಮೂಲಕ ಉಂಟಾಗುವ ಜ್ಞಾನಗಳು. ಈಗ ಈ ಜನ್ಮದ ಹಿಂದಿನ ಕಾಲದ ಸಂಸ್ಕಾರಗಳು, ಇದೇ ಜನ್ಮದಾಗ ಹಿಂದಿನ ಕಾಲ ಹುಟ್ಟಿದಾಗಿ ಹಿಡಿದು ಇಲ್ಲಿ ತನಕ ಏನೇನು ಸಂಸ್ಕಾರಗಳನ್ನ ಪಡ್ಕೊಂಡಿವಿ, ಆ ಸಂಸ್ಕಾರಗಳು ಮತ್ತ ಅದರ ಹಿಂದಿನ ಜನ್ಮಗಳ ಸಂಸ್ಕಾರಗಳು ಅವು ಏನದಾವ ಒಳಗ ಸಂಸ್ಕಾರ ರೂಪದಲ್ಲಿ ಅದಾವ. ಈ ಜನ್ಮದಾಗ ನಾನು ಬೀಡಿ ಸೇದಿರ್ಲಕ್ಕಿಲ್ಲ, ಹಿಂದೆ ಯಾವುದೋ ಒಂದು ಜನ್ಮದಾಗ ಬೀಡಿ ಸೇದಿದ್ದೆ, ಅದು ಸಂಸ್ಕಾರ ನಮ್ಮೊಳಗಿರ್ತದೆ. ಎಲ್ಲೋ ಒಂದ್ ಕಡೆ ಬೀಡಿ ಸಿಕ್ತು ಅಂತಂದ್ರ ಅದೇನ್ ಮಾಡ್ತದೆ, ಹಿಂದಿನ ಜನ್ಮದ ಸಂಸ್ಕಾರ ಇನ್ನೊಂದು ಸೇದು ಅಂತ ಹಚ್ಚುತ್ತವೆ. ಹಂಗ ನಾವು ಏನ್ ಮಾಡಿ ಬಂದೀವಿ ಹಿಂದಿಂದ ಗೊತ್ತಿಲ್ಲ. ಆದ್ರ ಈಗ ನಾವು ಏನ್ ಮಾಡ್ಲಕತ್ತೀವಿ ಅದಕ್ಕೆಲ್ಲ ಹಿಂದಿನ ಸಂಸ್ಕಾರಗಳ ಪ್ರಭಾವ ಇರ್ತದೆ. ಅದಕ್ಕೆ ಈಗ ಅದಕ್ಕೆ ಏನಂತಾರ, ಪ್ರಮಾಜ್ಞಾನಕ್ಕ 4 ಲಕ್ಷಣಗಳನ್ನ ಕೊಡ್ತಾರ. ಎಂತದಂತಂದ್ರೆ ಅದು ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಭಿನ್ನವಾಗಿರ್ಬೇಕಂದ್ರ ಈಗ ನಿಮ್ಮ ನಾಲಿಗೆ ಮೇಲೆ ಕಲ್ಲು ಸಕ್ಕರೆ ಇಟ್ಕೊಂಡಿರಿ. ಕಲ್ಲು ಸಕ್ಕರೆ ಇಟ್ಕೊಂಡ ಮೇಲೆ ಕಲ್ಲು ಸಕ್ಕರೆ ಕಠಿಣವಾಗಿದೆ ಮತ್ತು ರುಚಿಯಾಗಿದೆ ಅಂತೇಳಿ ಈಗ ನಾಲಿಗೆ ಮೇಲೆ ಇದ್ದಾಗ ಹೇಳೋದು ಪ್ರಮಾಜ್ಞಾನ. ಮತ್ ಹಿಂದೆಲ್ಲೋ ಯಾರೋ ಗುರುಗಳ ಹತ್ರ ಹೋದಾಗ ಕಲ್ಲು ಸಕ್ಕರೆ ಕೊಟ್ಟಿರ್ತಾರ, ಅವಾಗ ಅದು ತಿಂದು ಬಿಟ್ಟಿರ್ತೀರಿ. ಈಗಿಲ್ಲ, ಅದು ನಾಲಿಗೆ ಮೇಲೆ, ಆ ನಾಲಿಗೆ ಮೇಲೆ ಇಲ್ಲ, ಆದ್ರೂ ಕಲ್ಲು ಸಕ್ಕರೆ ನಿಮ್ಗೆ ನೆನಪಾಗ್ತದಲ್ಲ, ಅದು ಸ್ಮೃತಿ ಜ್ಞಾನ. ಆ ಸ್ಮೃತಿ ಜ್ಞಾನಕ್ಕ ಪ್ರಮಾಜ್ಞಾನಕ್ಕೆ ಗೊತ್ತಾಗ್ಯದಲ್ರಿ. ಈಗ ಸದ್ಯ ಅಲ್ಲಿ ಲೈವ್ ಕಣ್ಣಿಗೆ ಕಾಣ್ತಿರ್ಬೇಕು, ನಾಲಿಗೆ ರುಚಿಸ್ತಿರ್ಬೇಕು, ಕಿವಿಗೆ ಕೇಳಿಸ್ತಿರ್ಬೇಕು, ಮೂಗಿಗೆ ಮೂಸಿಸ್ತಿರ್ಬೇಕು, ಚರ್ಮಕ್ಕೆ ಸ್ಪರ್ಶ ಆಗ್ತಿರ್ಬೇಕು. ಇದಕ್ಕೆ ಪ್ರಮಾಜ್ಞಾನ ಅಂತಾರ. ಹಿಂದೆ ಯಾವಾಗಿಂದೋ ನೆನಪಿಟ್ಕೊಂಡಿದ್ದೇವೆ ಅಂತಂದ್ರೆ ಅದು ಸ್ಮೃತಿ ಜ್ಞಾನ. ಅದಕ್ಕೆ ಈ ಪ್ರಮಾಜ್ಞಾನ ಹೆಂಗಿರ್ಬೇಕು? ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಅದಕ್ಕೆ ಈ ಸ್ಮೃತಿ ಜ್ಞಾನದ ಲಕ್ಷಣ ಏನ್ ಹೇಳ್ತಾರ ಅಂದ್ರೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಜ್ಞಾನಂ. ಒಮ್ಮಿದೊಮ್ಮಿಗೆ ಏನಾಗ್ತದ, ಒಂದೇ ಸಲ ಸುಮ್ಮಿಂಗ್ ನೋಡಿದ್ರ, ಪರಿಚಯ ಆದ್ರ ಕ್ಲೋಸ್ ಆಗಿಬಿಡ್ತಾರ. ಮನ್ಯಾಗ 20 ವರ್ಷ 30 ವರ್ಷ ಕೂಡಿ ಬೆಳೆದು ಹುಟ್ಟಿ ಸಂಸಾರ ಮಾಡಿ ಏನೆಲ್ಲ ಮಾಡಿರ್ತಾರಲ್ಲ, ಅಷ್ಟು ಕ್ಲೋಸ್ ಇರಂಗಿಲ್ಲ. ಎಲ್ಲೋ ಒಂದ್ ಕಡೆ ಪರಿಚಯ ಆದ್ರು ಏನಾದ್ರು ಅಂತಂದ್ರೆ ಒಮ್ಮಿದೊಮ್ಮಿಗೆ ಅವ್ರು ಕ್ಲೋಸ್ ಆಗಿಬಿಡ್ತಾರೆ. ಯಾಕಾತಾರ? ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಎಲ್ಲೋ ಒಂದು ಋಣಾನುಬಂಧ ಇರ್ತದ. ಆ ಋಣಾನುಬಂಧದ ಕಾರಣ ಏನಾಗ್ತದ ಅಂತಂದ್ರೆ, ಯಾವುದೋ ಜನ್ಮದಾಗ ಏನೋ ಸಂಬಂಧಗಳು ಇದ್ದಿರ್ತಾವ. ಆ ಸಂಬಂಧಗಳ ಕಾರಣ ಏನಾಗ್ಬಿಡ್ತದ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಜ್ಞಾನಂ. ಹಿಂದಿನ ಜನ್ಮದಾಗ ಅತ್ಯಂತ ಆತ್ಮೀಯವಾದಂತ ವ್ಯಕ್ತಿಗಳು ನಾವು ಬಿಟ್ಟು ಬಂದಿರ್ತೀವಿ. ಅವ್ರ ಪಾಡಿಗೆ ಅವ್ರ ಜನ್ಮಗಳು ನಡೆದಿರ್ತಾವ, ನಮ್ಮ ಪಾಡಿಗೆ ನಮ್ಮ ಜನ್ಮಗಳು ನಡೆದಿರ್ತಾವ. ಎಲ್ಲೋ ಧರ್ಮ ಕರ್ಮ ಸಂಯೋಗದಿಂದ ಎಲ್ಲೋ ಪರಿಚಯ ಆಯ್ತು, ಒಬ್ಬರಿಗೊಬ್ಬರು ನೋಡಿದ್ರು, ಭೇಟಿ ಆದ್ರು. ಯಾವುದೋ ಒಂದು ವಸ್ತುಗಳು ಸಹಿತ, ವ್ಯಕ್ತಿಗಳು, ಪ್ರಾಣಿಗಳು ಏನೇ ಇರ್ಬೋದು, ಅದ್ರ ಮೇಲೆ ನಮಗೇನಾಗ್ತದ, ಒಂದು ಆಕರ್ಷಣೆ, ಒಂದು ಅಪೇಕ್ಷೆ, ಮತ್ತೇನೋ ಒಂದು ರೀತಿ ಆತ್ಮೀಯತೆ. ಇದೆಲ್ಲ ಏನಂದ್ರೆ ಉದ್ಭೂತ ಸಂಸ್ಕಾರ ಜ್ಞಾನ. ಸುಮ್ನೆ ಯಾರಿಗ್ಯಾರಿಗೆ ಏನು ಪರಿಚಯ ಆಗಂಗಿಲ್ಲ. ಇದೇನದ, ಹಿಂದಿಂದು ಯಾವುದೋ ಒಂದು ಸಂಸ್ಕಾರ ಜ್ಞಾನ ಇರ್ತದೆ. ಹಿಂಗಿದ್ದದಕ್ಕೆ ಅಲ್ಲಿ ಒಂದು ಏನ್ ಬರ್ತದೆ, ಅಟ್ಯಾಚ್ಮೆಂಟ್ ಅಂತ ಬರ್ತದೆ. ಇದು ಏನಂತಾರೆ, ಇದಕ್ಕೆ ಒಮ್ಮಿದೊಮ್ಮಿಗೆ ಆಗ್ತಾವಲ್ಲ, ಇವಕ್ಕೇನಂತಾರ? ಸ್ಮೃತಿ ಜ್ಞಾನ. ಪ್ರಮಾಜ್ಞಾನ ಅಲ್ಲ. ಅವೇನ್ ನಮ್ಮ ಸಂಗಟ ಇಲ್ಲ, ಮತ್ತ ಅವು ಸಂಕಲ್ಪ ವಿಕಲ್ಪ ಮನಸ್ಸಿನಾಗೂ ಇಲ್ಲ. ಅದ್ರ ಬಗ್ಗೆ ನಮಗೆ ಯಾವುದು ನಿರ್ಧಾರಗಳು ಇಲ್ಲ, ಅದ್ರ ಬಗ್ಗೆ ಯಾವುದು ಅಭಿಮಾನಗಳು ಇಲ್ಲ, ಏನು ನೆನಪುಗಳು ಈ ಜನ್ಮದಾಗ ಅವ್ರ ಸಂಗಟ ಮಾಡಿದ ವ್ಯವಹಾರದ ಯಾವ ನೆನಪುಗಳು ಇಲ್ಲ. ಆದರೂ ಸಹಿತ ಎಲ್ಲ ಒಂದ್ ಕಡೆ ಧಕ್ಕ ತೆಗೆದ್ಬಿಡ್ತಾವ ಕೆಲವೊಂದು ನೆನಪುಗಳು. ಆ ನೆನಪುಗಳಿಗೆ ಏನಂತಾರ? ಸ್ಮೃತಿ ಜ್ಞಾನ. ಅದು ಪ್ರಮಾಜ್ಞಾನದಾಗ ಬರಂಗಿಲ್ಲ. ಒಂದನೇ ಲಕ್ಷಣ, ಅದು ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಅಂದ್ರೆ ಮೊದಲು ಸ್ಮೃತಿ ಜ್ಞಾನ ಅಂದ್ರೆ ಏನು ಅನ್ನೋದು ಸರಿಯಾಗಿ ತಿಳ್ಕೊಂಡ್ರೆ ಅದು ಭಿನ್ನವಾಗಿದ್ದು ಗೊತ್ತಾಗ್ತದೆ. ಮತ್ತೇನಿರ್ಬೇಕು? ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಅಬಾಧಿತ ಅರ್ಥ ಅಂತಂದ್ರೆ ಹಗ್ಗ ಹಾವು. ಕತ್ತಲದೊಳಗೆ ನೋಡಿದ ಹಗ್ಗ ನಿಮಗೆ ಹಾವು ಕಂಡಂಗೆ ಕಾಣ್ಲಿಕ್ಕತ್ತದ.
ಆದ್ರೆ ಹಗ್ಗ ಕತ್ತಲದಾಗನು ಹಗ್ಗನೇ ಇತ್ತು, ಬೆಳಕಾದ್ಮೇಲೂ ಹಗ್ಗನೇ ಇರ್ತದೆ. ಇದಕ್ಕೇನಂತಾರೆ ಅಬಾಧಿತ ಅರ್ಥ ಅಂತಾರೆ. ಇದಕ್ಕೆ ಏನು ಚೇಂಜಸ್ ಇಲ್ಲ ಹಗ್ಗದಾಗ. ಆದ್ರೆ ಕತ್ತಲದಾಗ ಹಾವು ಕಾಣ್ತದೆ, ಬೆಳಕು ಮಾಡಿದ್ರೆ ಅಂತಂದ್ರೆ ಅಲ್ಲಿ ಹಾವು ಇರಂಗಿಲ್ಲ, ಹಗ್ಗನೇ ಇರ್ತದೆ. ಅದೇನದ ಬಾಧಿತ ಅರ್ಥ. ಇದು ಏನದ ಅಂತಂದ್ರೆ ಅದು ಹಗ್ಗದ ಜ್ಞಾನ ಪ್ರಮಾತ ಜ್ಞಾನನೋ, ಹಾವಿನ ಜ್ಞಾನ ಪ್ರಮಾತ ಜ್ಞಾನನೋ? ಯಾವುದು ಪ್ರಮಾತ ಜ್ಞಾನ? ಪ್ರಮಾಜ್ಞಾನ ಯಾವುದು? ಹಗ್ಗದ ಹಾವಿಂದ? ಹಗ್ಗದ್ದು ಪ್ರಮಾಜ್ಞಾನ. ಮತ್ತೆ ಹಾವಿಂದು ಭ್ರಮಾಜ್ಞಾನ. ಭ್ರಮ ಕತ್ತಲಿದ್ದಕ್ಕೆ ಅದು ಭ್ರಮಾಜ್ಞಾನ. ಈ ಭ್ರಮಾಜ್ಞಾನ ಎಲ್ಲಿರ್ತದ, ಪ್ರಮಾಜ್ಞಾನ ಎಲ್ಲಿರ್ತದ? ಆ ಭ್ರಮಾಜ್ಞಾನ ಎಲ್ಲಿದ ಅಂತಂದ್ರ ಸಾಕ್ಷಿ ಒಳಗಿರ್ತದ. ನಮ್ಮ ಆತ್ಮ ಕೂಟಸ್ಥ ಅಂತೇನದಲ್ಲ, ಆ ಸಾಕ್ಷಿ ಒಳಗ ಅದು ಭ್ರಮಾಜ್ಞಾನ ಇರ್ತದ. ಮತ್ತಿದು ಪ್ರಮಾಜ್ಞಾನ ಎಲ್ಲಿರ್ತದಪ್ಪ ಅಂದ್ರೆ ಆಭಾಸನೊಳಗಿರ್ತದ. ಕೂಟಸ್ಥ ಭ್ರಮಾಜ್ಞಾನಕ್ಕೆ ಆಶ್ರಯ ಕೊಟ್ರ ಈ ಪ್ರಮಾಜ್ಞಾನಕ್ಕೆ ಆಶ್ರಯ ಯಾವಾಗ ಕೊಡ್ತಾನಂದ್ರೆ ಜೀವ ಆಶ್ರಯ, ಜೀವನ ಆಶ್ರಯದಲ್ಲಿರ್ತದ. ಅದು ಭ್ರಮಾಜ್ಞಾನ ಸ್ಮೃತಿ ಜ್ಞಾನ. ಅದು ಇಲ್ಲದು ಹಿಂದೆ ಯಾವಾಗೋ ನೋಡಿದ್ದು. ಈಗ ಪ್ರಮಾಜ್ಞಾನ ಏನದ ಅಂತಂದ್ರೆ ಈಗ ಸದ್ಯ ಲೈವ್ ನಿಮ್ಗೆ ಅನುಭವಕ್ಕೆ ಬರ್ತಾ ಇರ್ತದ. ಅದಕ್ಕೆ ಈ ಭ್ರಮಾಜ್ಞಾನ ಸಾಕ್ಷಿಯ ಆಶ್ರಯದಲ್ಲಿ ಉಂಟಾಗುವ ಜ್ಞಾನ ಏನದ ಅದು ಅವಿದ್ಯಾ ವೃತ್ತಿಲಿಂತ ಇರ್ತದ. ಇದು ಯಾವುದು? ಅಂತಃಕರಣ ವೃತ್ತಿಲಿಂತ ಬರ್ತದೆ. ಇದು ಪ್ರಮಾತ ಜ್ಞಾನ. ಪ್ರಮಾತ ಜ್ಞಾನ ಎದರಿಂದ ಉಂಟಾಗ್ತದ? ಅಂತಃಕರಣ ವೃತ್ತಿಯಿಂದ. ಮತ್ತೆ ಸ್ಮೃತಿ ಜ್ಞಾನ ಎದರಿಂದ ಉಂಟಾಗ್ತದ? ಅವಿದ್ಯಾ ವೃತ್ತಿಯಿಂದ. ಸಾಕ್ಷಿಯಲ್ಲಿ ಆಶ್ರಯ ತಗೊಂಡು ಅವಿದ್ಯಾ ವೃತ್ತಿಲಿಂತ ಜ್ಞಾನ ಪ್ರಕಟ ಆಗ್ತದ. ಪ್ರಮಾಜ್ಞಾನ ಏನದ ಅಂತಂದ್ರೆ ಆಭಾಸನಲ್ಲಿ ಜೀವನಲ್ಲಿ ಆಶ್ರಯ ತಗೊಂಡು ಅಂತಃಕರಣ ವೃತ್ತಿಲಿಂತ ಅಲ್ಲಿ ಪ್ರಕಟ ಆಗ್ತದ. ಈ ಅವಿದ್ಯಾ ವೃತ್ತಿ ಯಾವಾಗ ಕೆಲಸ ಮಾಡ್ತದಪ್ಪ ಅಂದ್ರೆ ಆವರಣ ಭಂಗ ಆಗ್ಲಾರ್ದಾಗ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದೆ. ಬೆಳಕಿರ್ಲಾರ್ದಾಗ ಕತ್ತಲದಾಗ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದ. ಮತ್ತೆ ಬೆಳಕಿದ್ದಾಗ ಯಾವಾಗ ಕೆಲಸ ಮಾಡ್ತದ? ಅಂತಃಕರಣ ವೃತ್ತಿ. ಬೆಳಕಿದ್ದಾಗ ಅಂತಃಕರಣ ವೃತ್ತಿ ಕೆಲಸ ಮಾಡ್ತದ, ಆವರಣ ಭಂಗ ಆಗ್ತದ. ಬೆಳಕಿರ್ಲಾರ್ದಾಗ ಅವಿದ್ಯಾ ವೃತ್ತಿ ಕೆಲಸ ಮಾಡ್ತದ, ಆವರಣ ಭಂಗ ಆಗಿರಂಗಿಲ್ಲ. ಈ ರೀತಿ ಇದನ್ನ ನೀವು ತಿಳ್ಕೊಂಡು ಮುಂದೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ರೀತಿ ಜ್ಞಾನಗಳದವ, ಅದರೊಳಗೆ ಯಾವ್ದಾವ್ದು ಎದೆದ್ರಾಗ ಬರ್ತಾವ ಅಂತಂದ್ರೆ ಭ್ರಾಂತಿ ಜ್ಞಾನ. ಅಂದ್ರ ಭ್ರಾಂತಿ ಜ್ಞಾನ ಅಂದ್ರ ಹಾವು ಹಗ್ಗ ನೋಡಿಕೆ ಕತ್ತಲ್ದಾಗ ಅದು ಹಾವು ಅಂತ ತಿಳ್ಕೊಳ್ಳೋದು, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ಳೋದು, ಮೋಟು ಮರವನ್ನು ನೋಡಿ ಕಳ್ಳ ಅಂತ ತಿಳ್ಕೊಳ್ಳೋದು, ಇದೆಲ್ಲ ಭ್ರಾಂತಿ ಜ್ಞಾನ. ಮತ್ತೆ ಸಂಶಯ ಜ್ಞಾನ, ಇದು ಸರಿನೋ ಅದು ಸರಿನೋ ಅಂತೇಳಿ ಸಂಶಯ ಜ್ಞಾನ. ಮತ್ತೆ ಸ್ಮೃತಿ ಜ್ಞಾನ, ಉದ್ಭೂತ ಜ್ಞಾನ, ಒಮ್ಮಿಂದೊಮ್ಮಿಗೆ ನೆನಪಾಗಿಬಿಡ್ತದೆ. ಅದು ಈ ಜನ್ಮದಾಗ ಅದರ ಸಂಗತಿ ಯಾವ ವ್ಯವಹಾರ ಇಲ್ಲಂದ್ರೂ ಸಹಿತ ಒಮ್ಮಿದೊಮ್ಮಿಗೆ ನೆನಪೇನತ್ತ ಅದು ಸ್ಮೃತಿ ಜ್ಞಾನ. ಇವಕ್ಕೆಲ್ಲ ಆಶ್ರಯ ಯಾರು? ಯಾರ ಆಶ್ರಯದಾಗಿರ್ತಾವ? ಸಾಕ್ಷಿ ಒಳಗಿರ್ತಾವ. ಇದಕ್ಕೆ ಸಾಕ್ಷಿ ಭಾಷ್ಯ ಅಂತಾರೆ. ಇದು ಸಾಕ್ಷಿ ಆಶ್ರಯದಲ್ಲದ, ಇದು ಅವಿದ್ಯಾಜನ್ಯವಾಗುತ್ತದ. ಮತ್ತೆ ಜೀವ ಅಥವಾ ಆಭಾಸನ ಆಶ್ರಯದಲ್ಲಿರೋದು ಪ್ರಮಾತ ಜ್ಞಾನ. ಇದಕ್ಕೆ ಪ್ರಮಾಣಜನ್ಯ ಅಂತಾರ. ಇದು ಪ್ರಮಾತ ಆಶ್ರಯದಲ್ಲಿ ಇದ್ದು ಏನ್ ಮಾಡ್ತದ? ಈ ಜ್ಞಾನ ಯಾವ್ದಂದ್ರೆ ಪ್ರಮಾಜ್ಞಾನ ಅಂತ ಹೇಳಿ. ಈಗ ಮುಂದಿನ ಭಾಗಕ್ಕೆ ಒಂದು ಸ್ವಲ್ಪ ಪೀಠಿಕೆ ಹಾಕಿ ಕೈ ಬಿಡೋಣ. ನಾಳೆ ಬೆಳಿಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಇಲ್ಲಿ ಸಂಶಯ ಜ್ಞಾನದ ಬಗ್ಗೆ ವಿಶೇಷ ಮಾಡ್ಲಿಕ್ಕತ್ತಾರ. ಸಂಶಯ ಜ್ಞಾನ ಎಂದರೇನು? ಸಂಶಯ ಜ್ಞಾನ ನಿಮಗೆ ಏನಾರ ಸಂಶಯಗಳಿದ್ದು ಅಂದ್ರೆ ಎಲ್ಲ ಲಿಸ್ಟ್ ಮಾಡಬೇಕು. ಆಧ್ಯಾತ್ಮಿಕ ಸಂಶಯಗಳಿರ್ಬೋದು, ಲೌಕಿಕ ಸಂಶಯಗಳಿರ್ಬೋದು, ನಿಮ್ಮ ಬಗ್ಗೆ ನಿಮಗೆ ಸಂಶಯ ಇರ್ಬೋದು. ನಿಮಗ ನಾನು ಜೀವಾದಿನೋ ಬ್ರಹ್ಮಾದಿನೋ ಅಂಥೇಳಿ ಸಂಶಯ ಉಂಟಾದ ಮೇಲೆ ನಿಮಗ ಈ ಬ್ರಹ್ಮ ಜ್ಞಾನ ಪಡೆದುಕೊಳ್ಳುವುದಕ್ಕೆ ಅಧಿಕಾರ ಬರ್ತದ. ಇದು ತಿಳ್ಕೊರಿ. ನಿಮಗೆ ಸಂಶಯ ಬಂದದೇನು ಎಂದರೆ ನಾ ಜೀವದಿನೋ ಬ್ರಹ್ಮದಿನ ಚಂದರೆ ಚಿಂತೆ ಮಾಡಿದ್ರೆ
ನೀ ದೇವರದಿಯಪ್ಪ, ನೀನೇ ಕೂಟಸ್ಥ ಅದಿ, ನೀನೇ ಆತ್ಮ ಅದಿ, ನೀನೇ ಬ್ರಹ್ಮ ಅದಿ ಅಂತೇಳಿ ವೇದಾಂತಿಗಳು ಹೇಳಕತ್ತಾರ ಇಲ್ಲ? ತತ್ ತ್ವಮಸಿ ಅಹಂ ಬ್ರಹ್ಮಾಸ್ಮಿ, ನೀನೇ ಅದಿಯಪ್ಪ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಅಯಾಮಾತ್ಮ ಬ್ರಹ್ಮ ಏನೆಲ್ಲ ಹೇಳಕತ್ತಾರ. ಹಿಂಗ್ ಹೇಳಿದಾರ ಹೋಗ್ಕೊಂಡು ಸತ್ ಹೋಲಕತ್ತಾರ ಅವರು. ನಿಮ್ಗೇನಾರ ಜ್ಞಾನ ಅದ್ರ ಬಗ್ಗೆ ಸಂಶಯ ಬಂದದೇನು ನಾ ಬ್ರಹ್ಮದಿನೇ ಇಲ್ಲ ಅಂತ? ಮತ್ತೆ ಅಧಿಕಾರ ಇಲ್ಲ. ಇದನ್ನ ಪಡ್ಕೊಳ್ಳಂತ ಯೋಗ್ಯತೆ ಬರ್ಬೇಕಾದ್ರೆ ಮೊದಲ ನನ್ನೊಳಗ ಅದು ಸಂಶಯ ಬರ್ಬೇಕು. ನಾನು ಹೌದಾ ಅಲ್ಲ, ನಾ ಬ್ರಹ್ಮ ಹೌದಾ ಅಲ್ಲ, ನಾನು ಜೀವ ಅದೀನಿ. ಶಂಕರಾಚಾರ್ಯರು ಶಿವೋಹಂ ಅಂತಂದ್ರು, ನಾನು ಶಿವನಿದ್ದೇನೆ ಅಂತಾರ. ಇದು ಹೆಂಗ ಅಂತೇಳಿ ಸಂಶಯ ಬರ್ಬೇಕಲ್ಲ. ಈಗ ಸುಮ್ ಚಂದ ಮಾತಾಡ್ಲಕತ್ತೇನೆ, ಶಾಸ್ತ್ರದ ಮಾತುಗಳು ಬಹಳ ಚಂದ ಕೇಳಕತ್ತವ. ಹಿಂಗಾಗಿ ಸುಮ್ ಚಂದ ಏನು ನಿದ್ದೆತ್ತಿ ಬಿಡ್ತದ. ಚಂದ ಹೋಗಿ ಮಕ್ಕೋತೀರಿ, ಎಷ್ಟು ಚಲೋ ಹೇಳಿದ್ರು, ಆರಾಮ್ ಹೇಳಿದ್ರ ಮಕ್ಕೋತೀರಿ. ಮತ್ತೇನಾರ ಅನ್ನಬಾರ್ದು, ಒಂದ್ ಏನಾರ ಅಂದಿನಿ ಅಂದ್ರ ನಿದ್ದೆತ್ತದ ನಿಮಗ್? ಹತ್ತದಲ್ಲ. ಹಂಗ ಇದು ಹತ್ತಬೇಕು. ಅರ್ಧ ವಿಚಾರ ಸಾಗರನೇ ಮುಗಿದೋಯ್ತು. ನನ್ನ ಮನಸ್ಸಿಗೆ ಇನ್ನ ಈ ಸಂಶಯನೇ ಉಂಟಾಗ್ತಾ ಇಲ್ಲ. ನಾ ಬ್ರಹ್ಮದಿನೇ ಇಲ್ಲ ಅಂತ ಡೌಟು ಬರ್ತಾ ಇಲ್ಲ. ಮತ್ತ ನಾ ಬ್ರಹ್ಮದಿನೇ ಅನ್ನೋದು ನಿಶ್ಚಯ ಜ್ಞಾನನೂ ಆಗ್ತಾ ಇಲ್ಲ. ಮತ್ತ ಈ ದೇಹನೇ ನಾನಲ್ಲ, ಈ ಜೀವ ನಾನಲ್ಲ, ಈ ಜಗತ್ತೆಲ್ಲ ನಶ್ವರ ಅನ್ನೋದು ನನಗೆ ನಶ್ವರತೆಯ ಭಾವನೂ ಉಂಟಾಗ್ತಾ ಇಲ್ಲ. ಏನಿದು ನನ್ನ ಅವಸ್ಥೆ ಅಂತೇಳಿ ಚಿಂತೆ ಆಗ್ಬೇಕಲ್ಲ. ವಿಚಾರ ಸಾಗರನೇ ಮುಗಿದು ಹೋಗ್ತದ. ನಾವು ಹಂಗೆ ಕತ್ತಿ ಇಟ್ಕೊಂಡು ಕತ್ತೆ ಕುಂದಿರ್ತೀವಿ. ಹೆಂಗ್ ಮಾಡ್ಬೇಕು ಹಿಂಗ? ವಿಚಾರ ಸಾಗರ ಮುಗಿಲನ್ನವ್ರು ಯಾರ್ಯಾರು ಅದಿರಿ? ವಿಚಾರ ಸಾಗರ ಮುಗಿಬಾರ್ದನ್ನವ್ರು ಯಾರ್ಯಾರು ಅದಿರಿ? ಮುಗಿಬಾರ್ದು. ವಿಚಾರ ಸಾಗರ ಮುಗಿತಂದ್ರೆ ಮುಂದೇನದು ಕೆಲಸ? ಬಡ ಓದಿ ಮುಗಿಸಿದ ಮೇಲೆ ಮತ್ತೊಂದು ಸರಿ ಫಸ್ಟ್ ಪೇಜ್ ಹಿಡಿದು ಓದ್ಬೇಕಾಗ್ತದೆ. ಯಾಕಂದ್ರೆ ತಿಳಿದಿರಲ್ಲ, ಸಪ್ಲಿಮೆಂಟರಿ ಕ್ಯಾಂಡಿಡೇಟ್ ಆಗಿ ಬರ್ಬೇಕಾಗ್ತದೆ. ಮತ್ತ ಸೆಕೆಂಡ್ ರೌಂಡ್ ಅದೇ ಬುಕ್ಕೆ ಓದ್ಬೇಕು. ಈಗ ನಮಗೆ ಅನುಭವ ಆಗ್ಬೇಕಲ್ಲ, ಆತ್ಮ ಚೈತನ್ಯನೇ ನಾನದೀನಿ ಅಂತ. ಜಾಗ್ರ, ಸ್ವಪ್ನ, ಸುಷುಪ್ತಿಗಳು, ಪಂಚಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇವೆಲ್ಲ ಕೋಶಗಳು. ಮತ್ತಿನ್ನೇನೇನು ಆತವಲ್ಲ, ಅವೆಲ್ಲ ಓಸು ಯಾವು ನಾನಲ್ಲ, ನಾನು ಆತ್ಮನಿದ್ದೇನೆ ಅನ್ನೋದು ಬರ್ಬೇಕಲ್ಲ. ಅದಕ್ಕೆ ಸಂಶಯ ಜ್ಞಾನ ಎಂದರೇನು ಅಂತಂದ್ರೆ, ಹಗ್ಗನೋ ಹಾವೋ. ಇದು ಮಗಂದು ಹಗ್ಗಾರೆ ಏಟು ಉದ್ದಿದ್ದಾಯ್ತು, ಹಾವರೆ ಏಟು ಉದ್ದಿದ್ದು. ಅಲ್ಲಿ ನಿಂತು ಇಲ್ಲಿ ತಾನ ಹಂಗೆ ಬರಕತ್ತದ ನೋಡ್ರಿ, ಹಂಗೆ ಹಗ್ಗನೋ ಹಾವೋ ಅಂತೇಳಿ ಏನ್ರಿ ಸಂಶಯ ಬರ್ಬೇಕಲ್ಲ. ಅದಕ್ಕೆ ಸಂಶಯದ ಲಕ್ಷಣ ಏನ್ ಬರ್ಕೋತೀರಿ? ದ್ವಿಕೋಟಿ ಜ್ಞಾನಂ ಸಂಶಯಂ. ಏನು? ದ್ವಿಕೋಟಿ ಜ್ಞಾನಂ ಲಕ್ಷಣ, ಸಂಶಯದ ಲಕ್ಷಣ. ದ್ವಿಕೋಟಿ ಜ್ಞಾನಂ ಸಂಶಯಂ. ಎರಡು ವಿಷಯ ಮಾಡತಕ್ಕಂತ ಜ್ಞಾನಕ್ಕೆ ಸಂಶಯವೆನ್ನುತ್ತಾರೆ. ಎರಡು ವಿಷಯ ಇರ್ಬೇಕಲ್ಲಿ. ಒಂದೇ ವಿಷಯ ಇತ್ತಂತಂದ್ರೆ ಸಂಶಯ ಆಗಂಗಿಲ್ಲ. ಎರಡು ವಿಷಯಗಳು ಬರ್ಬೇಕಲ್ಲಿ. ಒಂದೇ ವಿಷಯವಾಗಿಲ್ಲ. ಹಗ್ಗವೋ ಹಾವೋ, ಜೀವನೋ ಬ್ರಹ್ಮನೋ, ಹೌದಾ? ಸಂಶಯ ಜ್ಞಾನವನ್ನ ಎದರಾಗ ಸೇರ್ಸ್ಯಾರ? ಪ್ರಮತ್ತ ಭಾಷ್ಯದಾಗದ, ಸಾಕ್ಷಿ ಭಾಷ್ಯದಾಗದ. ಸಾಕ್ಷಿ ಆಶ್ರಯದಲ್ಲಿ ಅದ ಇದು ಸಂಶಯ ಜ್ಞಾನ. ಇದು ಅಂಗೀಕಾರ ಮಾಡ್ಯಾರ. ಸಂಶಯ ಜ್ಞಾನವನ್ನು ಸಾಕ್ಷಿ ಆಶ್ರಿತವೆಂದು ಅಂಗೀಕಾರ ಮಾಡಿದ್ದಾರೆ ವೇದಾಂತ ಸಿದ್ಧಾಂತಿಗಳು. ಈ ಕಾರಣದಿಂದಲೇ ಸ್ಮೃತಿ ಜ್ಞಾನ, ಭ್ರಾಂತಿ ಮತ್ತು ಸಂಶಯ ಜ್ಞಾನ ಈ ಮೂರು ಏನದವ? ಆಭಾಸ ಸಹಿತವಾದ ಅವಿದ್ಯಾವೃತ್ತಿ, ಆಭಾಸ ಸಹಿತವಾದ ಅವಿದ್ಯಾವೃತ್ತಿ ರೂಪಗಳೇನಿರುತ್ತವೆ ಅಲ್ಲ, ಅದರ ಹೊರತು ಅಂತಃಕರಣದ ವೃತ್ತಿ ರೂಪಗಳಲ್ಲ. ಅವಿದ್ಯಾ ವೃತ್ತಿ ರೂಪಗಳಿರುತ್ತವೆಯೇ ಹೊರತು ಅಂತಃಕರಣದ ವೃತ್ತಿಗಳಲ್ಲ.
ಏನದು? ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ಅಂತ ಅವಿಲ್ಲ. ಇಲ್ಲಿ ಏನಾಗ್ಯದ, ನಿಮ್ಮ ಅವಿದ್ಯೆನೇ ಹಾವಿನ ಆಕಾರ ತಾಳ್ಯದ. ಅಲ್ಲಿ ಹಾವಿಲ್ಲ, ಹಗ್ಗ ಅದ. ಮತ್ತೆ ಹಾವು ಎಲ್ಲಿದ್ ಬತ್ತು ಅಂತಂದ್ರೆ ನಿಮ್ಮ ಭ್ರಾಂತಿ, ನಿಮ್ಮ ಭ್ರಮೆ. ಅದು ಹಾವಿನ ಆಕಾರ ತಾಳ್ಬಿಟ್ಟದ. ಎಲ್ಲೋ ಹಾವು ನೋಡಿರಿ, ಗುಂಡಕ ಉದ್ದಕ ಇದ್ದದ್ದು ಹಿಂಗೆ ಇರ್ತದ, ಇದಕ್ಕೆ ಹಾವು ಅಂತಾರತ್ತ ತಿಳ್ಕೊಂಡು ಹಾವಿನ ಆಕಾರ ತಾಳ್ಬಿಟ್ಟದ. ಅದು ಎಲ್ಲಿದ್ ಗೊತ್ತ? ಹಾವು ನಿಮ್ಮ ಅವಿದ್ಯಾ ವೃತ್ತಿಯ ರೂಪ. ಅದು ಅಂತಃಕರಣ ವೃತ್ತಿ ಅಲ್ಲದು. ಅಂತಃಕರಣ ವೃತ್ತಿ ರೂಪಗಳಲ್ಲ. ಇದನ್ನು ಚಂದ ತಿಳ್ಕೋಬೇಕು. ಈ ಕಾರಣದಿಂದಲೇ ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ ಮತ್ತು ಸಂಶಯ ಜ್ಞಾನ, ಈ ಮೂರು ಆಭಾಸ ಸಹಿತವಾದ ಅವಿದ್ಯಾ ವೃತ್ತಿಯ ರೂಪಗಳಿರುತ್ತವೆ ಹೊರತು ಅಂತಃಕರಣ ವೃತ್ತಿಯ ರೂಪಗಳಲ್ಲ. ಹೆಂಗ? ಅಂತಃಕರಣ ವೃತ್ತಿಯ ರೂಪ ಏನಿದು? ಪ್ರಮಾಜ್ಞಾನ ಅಲ್ಲದು. ಪ್ರಮಾಜ್ಞಾನ ಅಲ್ಲಂದ್ರೆ ಓದೋದು ಭ್ರಮಾಜ್ಞಾನ. ಭ್ರಮಾಜ್ಞಾನ ಭ್ರಾಂತಿ ಜ್ಞಾನ. ಈಗ ಒಬ್ಬ ಮನುಷ್ಯ ಸತ್ತೋಗ್ಬಿಟ್ಟಾನ. ಸತ್ತಾದ್ಮೇಲೆ ಅವನಿಗೆ ಕುಂದಿರ್ಸ್ಯಾರ ಗಾಡಿಗೆ. ಕುಂದಿರ್ಸಿದ್ಮೇಲೆ ಏನಾಯ್ತು? ಅವ ಕಣ್ಣೆದರದನ, ಅವನ ಹೆಣ ಕಾಣ್ಲಕತ್ತದ, ಕಣ್ಣಾಗದ. ಅಂತಃಕರಣ ವೃತ್ತಿಯಿಂದ ಅದನ್ನು ನೋಡ್ಲಕತ್ತೀವಿ, ಹೌದಾ ಇಲ್ಲ? ರೂಪದಲ್ಲಿ ಅದ ಇಲ್ಲದು ಪ್ರೆಸೆಂಟ್. ಈಗ ಅದೆಂತ ಜ್ಞಾನ? ಅದು ಅಂತಃಕರಣ ವೃತ್ತಿಯಿಂದ ತಿಳ್ಕೊಳ್ಳೋದು ಪ್ರಮಾಜ್ಞಾನ. ಈ ಪ್ರಮಾಜ್ಞಾನ ಏನಾಯ್ತು? ಅವನ್ನ ಒಯ್ದು ಶವ ಸಂಸ್ಕಾರ ಮಾಡಿಬಿಟ್ರು. ಮಾಡಿ ಬಂದ ಮೇಲೆ ಮುಂದೆ ಅವರು 5 ದಿನನೋ 13 ದಿನನೋ ಅವರವ್ರ ಜಾತಿ ಪದ್ಧತಿ ಪ್ರಕಾರ ಅಲ್ಲಿ ಏನಾಯ್ತು? ಭ್ರಮಾಜ್ಞಾನ. 13 ದಿನ 5 ದಿನ ಏನೋ ಒಂದು ಇಟ್ಕೊಂಡಿರ್ತಾರ. ಅದೇನದು? ಭ್ರಮಾಜ್ಞಾನ. ಅಲ್ಲಿ ಏನು ಇಲ್ಲೇ ಇಲ್ಲ, ಹೆಣನೇ ಇಲ್ಲ ಅಲ್ಲಿ, ಆದ್ರೂ ಒಳಗ ನಿಂತಿಲ್ಲ. ಅದು ಭ್ರಮಾಜ್ಞಾನ. ಅದಾದ್ಮೇಲೆ ಮುಂದೆ 13 ದಿನ ಆದ್ಮೇಲೆ ಸ್ವಚ್ಛಾಗಿ ಮತ್ತೆ ನಾರ್ಮಲಿಗೆ ಬರ್ಬೇಕಾ ಬೇಡ? ನಾರ್ಮಲಿಗೆ ಬರ್ಬೇಕಾ ಬೇಡ? ಏನ್ ಅಲ್ಲೇ ಇರ್ಬೇಕಾ? ಯಾವುದೋ ಒಂದು ಕಾರಣಕ್ಕೆ ರೊಕ್ಕ ಲಾಸ್ ಆಗ್ತದ, ಜೀವ ಲಾಸ್ ಆಗ್ತದ, ಮಾನ ಲಾಸ್ ಆಗ್ತದ, ಪ್ರಾಣ ಲಾಸ್ ಆಗ್ತದ. ಇದು ಎಲ್ಲ ಓಟು ಒಂದಿನ ಬಿಟ್ಟು ಹೋಗದೆ ಜಾರಕಿ ಜಗತ್ತಿದು. ಇದು ಎಲ್ಲೋ ಒಂದು ಬಿದ್ದು ಹೋಗ್ತಿರ್ತದೆ, ಏನೋ ಉದಿರಿ ಹೋಗ್ತಿರ್ತದೆ. ಉದಿರಿ ಹೋಗಿದ್ದರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮುಂದೆ ಇದ್ದದ್ದನ್ನು ಜಮಾಯಿಸ್ಕೊಂಡು ಮುಂದೆ ಹೋಗ್ಬೇಕಲ್ಲ. ಅಲ್ಲೇನಾಯ್ತು? 13ನೇ ದಿನ ಆಗಿ ಎಲ್ಲ ಸ್ವಚ್ಛ ಆದ್ಮೇಲೆ ಮುಂದೆ ಮತ್ತೆ ಅದೇ ನೆನಪಿಟ್ಕೊಂಡು ಹಾಸಿಗೆ ಹಿಡಿದಿದ್ನಂತಂದ್ರ ಅದೆಂತ ಜ್ಞಾನ? ಅದು ಭ್ರಾಂತಿ ಜ್ಞಾನ. ಭ್ರಾಂತಿ ಜ್ಞಾನ. ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕು ಅಂತ ಮುದುಕಗ ಹೊಸ ಅಂಗಿ, ಹೊಸ ದೋತ್ರ ಉಡಿಸಿ ಇಬ್ಬರು ರಟ್ಟಿ ಹಿಡಿದು ಎಳ್ಕೊಂಡು ತಂದಾರ. ಅವನಿಗೆ ಅಕ್ಕಿ ಕಾಳು ಕೊಟ್ಟಾರ. ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕೋ ಟೈಮ್ನೊಳಗೆ ಅಕ್ಕಿ ಕಾಳು ಹಾಕೋದ್ ಬಿಟ್ಟು ಅವ ಏನ್ ಮಾಡ್ಲಕತ್ತಾನ? ಗೋಳೋ ಅಂತ ಅಳಕತ್ತಾನ. ಅಳಕತ್ರ ಏನಪ್ಪ ಯಾಕೆ ಅಳತೇವಪ್ಪ? ಮಂಗಲ ಕಾರ್ಯದ ನೀನ್ಯಾಕೆ ಕಣ್ಣೀರ್ ಹಾಕ್ತಿ, ಯಾಕೆ ಅಳತಿ ಅಂತಂದ್ರ 25 ವರ್ಷದಿಂದ ಅವನ ಹೆಂಡತಿ ಸತ್ತೋಗ್ಬಿಟ್ಟ. ಅಕ್ಕಿ ಇದ್ಳು ಅಂತಂದ್ರೆ ಇಬ್ರು ಜೋಡಾಗಿ ಅಕ್ಕಿ ಕಾಳು ಹಾಕ್ತಿದ್ದೇವಲ್ಲ ಅಂತ ಅಳಕತ್ತಮ್ಮ. ಇದಕ್ಕೇನಂತೀರಿ? ಭ್ರಮಜ್ಞಾನನೋ ಭ್ರಾಂತಿ ಜ್ಞಾನನೋ? ಭ್ರಾಂತಿ ಜ್ಞಾನ 25 ವರ್ಷ ಹಿಂದಿಂದು. ಭ್ರಮ ಅದು ಏನದು? ದಿನ ಮಾಡತನ ಇರ್ತದಲ್ಲ, ಅಲ್ಲಿ ತನನೇ ಭ್ರಮ. ಆಮೇಲೆ ಅದು ತಲೆ ಹಂಗೆಯೇ ಉಳಿದಿತ್ತು ಅಂತಂದ್ರೆ ಭ್ರಾಂತಿ ಜ್ಞಾನ. ಅದಕ್ಕಂತಾರ ನೋಡ್ರಿ, ಭ್ರಾಂತಿ ಬಡದು. ಅದಕ್ಕೆ ಭ್ರಾಂತಿ ಬಡದು ಅದೆಲ್ಲ ದಾಟಿ ಮುಂದಕ್ಕೆ ಬಂದ್ಬಿಡ್ಬೇಕು, ಮ್ಯಾಲ್ ಬರ್ಬೇಕು, ದಾಟಿ ಬರ್ಬೇಕು, ಅದ್ರಾಗ ಇರಬಾರ್ದು. ಹಂಗ ಇದೆಲ್ಲ ತಿಳ್ಕೋಬೇಕು. ಇವು ಎಲ್ಲ ಬಿಡಿಸಿ ಹೇಳಕ ಬಹಳಷ್ಟು ಸಮಯ ಬೇಕಾಗ್ತದ. ಅವಿದ್ಯಾ ವೃತ್ತಿಯಿಂದ ಯಥಾರ್ಥ ಜ್ಞಾನ ಆಗುವುದಿಲ್ಲ. ಎದರಿಂದ ಆಗ್ತದೆ ಯಥಾರ್ಥ ಜ್ಞಾನ?
ಅಂತಃಕರಣ ವೃತ್ತಿಲಿಂತ ಆಗ್ತದೆ, ಅವಿದ್ಯಾ ವೃತ್ತಿಲಿಂತ ಆಗಂಗಿಲ್ಲ. ಅವಿದ್ಯಾ ವೃತ್ತಿ ಹಗ್ಗ ಬೆಳ್ಳಿ ಇಂಥವೇ ತೋರಿಸ್ತಿರ್ತದೆ, ಯಥಾರ್ಥ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಪ್ರಮಾತ ಆಶ್ರಿತ, ಜೀವನ ಆಶ್ರಿತ ಅದು ಇರುವುದಿಲ್ಲ. ಪ್ರಮಾತನ ಆಶ್ರಿತದಲ್ಲಿ ಇಲ್ಲದು, ಸಾಕ್ಷಿ ಆಶ್ರಿತದಲ್ಲಿ ಅದ. ಕಿಂತು ಸಾಕ್ಷಿಯ ಆಶ್ರಿತವಿರುತ್ತದೆ. ಯಾವುದು ಅಂತಃಕರಣ ವೃತ್ತಿ ರೂಪ ಜ್ಞಾನವಾಗಿರುತ್ತದೋ ಅದು ಜೀವನ ಪ್ರಮಾತ ಆಶ್ರಿತವಿರುತ್ತದೆ. ಅಂತಃಕರಣ ವೃತ್ತಿಲಿಂತ ಯಾವುದು ಆಶ್ರಿತ ಆಗಿರ್ತದೆ ಅದು ಜೀವ ಪ್ರಮಾತನ ಆಶ್ರಿತ ಇರ್ತದೆ. ಮತ್ತು ಅದುವೇ ಅಂದ್ರೆ ಅಂತಃಕರಣ ವೃತ್ತಿ ರೂಪ ಜ್ಞಾನ ಪ್ರಮಾಜ್ಞಾನ ಎಂದು ಕರೆಯುತ್ತಾರೆ. ಸ್ಮೃತಿ ಜ್ಞಾನವು ಅಂತಃಕರಣದ ವೃತ್ತಿಯಲ್ಲ. ಸ್ಮೃತಿ ಜ್ಞಾನ ಅಂತಃಕರಣದ ವೃತ್ತಿಯಲ್ಲ. ಆದ್ದರಿಂದಲೇ ಸ್ಮೃತಿ ಜ್ಞಾನ, ಸಂಶಯ ಜ್ಞಾನ, ಭ್ರಾಂತಿ ಜ್ಞಾನ ಇವೇನದವಲ್ಲ ಇವು ಪ್ರಮಾತ ಆಶ್ರಿತವಾಗಿರುವುದಿಲ್ಲ, ಕಿಂತು ಸಾಕ್ಷಿಯ ಆಶ್ರಿತದಲ್ಲಿರುತ್ತವೆ. ಯಾವುದು ಅಂತಃಕರಣದ ವೃತ್ತಿ ರೂಪ ಜ್ಞಾನವಾಗಿರುತ್ತದೆಯೋ ಅದು ಜೀವನ ಪ್ರಮಾತ ಆಶ್ರಿತವಾಗಿರುತ್ತದೆ. ಮತ್ತು ಅದುವೇ ಪ್ರಮಾಜ್ಞಾನ, ಅಂತಃಕರಣ ವೃತ್ತಿ ರೂಪ ಜ್ಞಾನ ಎನ್ನುತ್ತಾರೆ. ಅಂತಃಕರಣ ವೃತ್ತಿಯಿಂದ ಜ್ಞಾನ ಆಗಿತ್ತು ಅಂದ್ರೆ ನಮಗೆ ಕಂಡೀಷನ್ ಗೊತ್ತಾಗಬೇಕು. ನಮಗೆ ಆಗಿರುವ ಜ್ಞಾನ ಅದರ ಕಂಡೀಷನ್ ನಮಗೆ ಗೊತ್ತಾಗಬೇಕು. ಅದು ಪ್ರಮಾಜ್ಞಾನನೋ ಭ್ರಮಜ್ಞಾನನೋ ಭ್ರಾಂತಿ ಜ್ಞಾನನೋ ಇವೆಲ್ಲ ಗೊತ್ತಾಗಬೇಕೀಗ. ನಾಲ್ಗಿ ಮೇಲೆ ಕಲ್ಸಕ್ರಿ ಇದ್ದಾಗ ಪ್ರಮಾಜ್ಞಾನ. ಎಂದೋ ಕಲ್ಸಕ್ರಿ ತಿಂದದ್ದು ನಿನ್ನೆ ಮೊನ್ನೆ ಮಠಕ್ಕೆ ಹೋಗಿದ್ರಿ, ಕಲ್ಸಕ್ರಿ ನಾಲಿಗೆ ಮೇಲೆ ಇಲ್ಲ. ಈಗನು ನಾಲಿಗೆ ಏನ್ ಮಾಡ್ಲಕತ್ತದ, ಆ ರುಚಿಯನ್ನ ನೆನಪು ಮಾಡ್ಕೊಳಕತ್ತದ. ಅದೆಂತ ಜ್ಞಾನ? ಭ್ರಮಜ್ಞಾನ. ಮತ್ತ ನಿನ್ನೆ ಮೊನ್ನೆ ಎಲ್ಲ ಒಂದು 25 ವರ್ಷ ಹಿಂದೆ ಎಲ್ಲೋ ಕಾಶಿಗೋ ಎಲ್ಲೋ ತಿರುಪತಿಗೆ ಹೋಗಿ ಲಡ್ಡು ತಿಂದು ಬಂದಿರಿ. ಈಗ ಲಡ್ಡು ಇಲ್ಲ ಏನೋ ಇಲ್ಲ, ಬಹಳ ವರ್ಷದಿಂದ ಹಿಂದಿಂದದ. ಭ್ರಾಂತಿ ಜ್ಞಾನ. ಅದು ತಿಂದದ್ದು ಭ್ರಾಂತಿ ಆಗ್ಬಿಟ್ಟದ. ಹಿಂಗ ನಮಗೆ ಆಗಿರುವ ಜ್ಞಾನದ ಕಂಡೀಷನ್ ಗೊತ್ತಾಗಬೇಕು. ನಾನು ಪ್ರಮಾಜ್ಞಾನದಾಗದಿನೋ, ಭ್ರಮಜ್ಞಾನದಾಗದಿನೋ, ಭ್ರಾಂತಿ ಜ್ಞಾನದಾಗದಿನೋ, ಸಂಶಯ ಜ್ಞಾನದಾಗದಿನೋ ಬೇಕಲ್ಲ. ನಾನೀಗ ದುಃಖ ಪಡ್ತಾ ಇರೋದು ಇದು ಸರಿನಾ ತಪ್ಪ? ನಾ ಸುಖ ಪಡ್ತಾ ಇರೋದು ಇದು ಸರಿನಾ ತಪ್ಪ? ಶಾಶ್ವತ ಯಾವುದದ, ಅಶಾಶ್ವತ ಯಾವುದದ, ಇವೆಲ್ಲ ತಿಳ್ಕೋಬೇಕಲ್ರಿ. ನಮಗೆ ಉಂಟಾದ ಜ್ಞಾನವು ಅಂತಃಕರಣದ ವೃತ್ತಿಯ ಮೂಲಕವಾಗಿ ಆಗಿದೆಯೋ ಅಥವಾ ಅವಿದ್ಯಾ ವೃತ್ತಿಯ ಮೂಲಕ ಆಗಿದೆಯೋ ಇದನ್ನು ತಿಳ್ಕೊಳ್ಳೋದು ಕಲಿಬೇಕು. ಅವಿದ್ಯಾ ವೃತ್ತಿಯು ನಮ್ಮನ್ನ ಭ್ರಾಂತಿಯಂತ ಕೊಂಡೊಯ್ಯುತ್ತದೆ, ಅಂತಃಕರಣ ವೃತ್ತಿಯು ನಮ್ಮನ್ನ ಯಥಾರ್ಥದತ್ತ ಕೊಂಡೊಯ್ಯುತ್ತದೆ. ಇದರದು ಭಾಗ ಮತ್ತೆ ಮುಂದೆ ಹೋಗೋಣ. ಯಥಾರ್ಥ ಜ್ಞಾನ ಮತ್ತೆ ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಅಂತಂದ್ರೆ ಭಾರಿ ಬ್ಯೂಟಿಫುಲ್ ಹುಡುಗಿ ಇದ್ದಳಪ್ಪ, ಎಷ್ಟು ಚಲೋ ಇದ್ದಳು ಅಂದ್ರೆ ಏನದು? ಯಥಾರ್ಥ ಜ್ಞಾನ. ಒಂದು ಕ್ಯಾಲೆಂಡರ್ ಇತ್ತಪ್ಪ, ಒಂದು ಹುಡುಗಿದು ಕ್ಯಾಲೆಂಡರ್ ಬಹಳ ಚಂದ ಇತ್ತು, ಬಹಳ ಚಂದ ಬ್ಯೂಟಿಫುಲ್ ಹುಡುಗಿದು ಒಂದು ಕ್ಯಾಲೆಂಡರ್ ಇತ್ತು. ಅದೇನದ? ಎಂತದದ ಜ್ಞಾನ? ಎಂತ ಜ್ಞಾನ ರೀ? ಒಂದು ಹುಡುಗಿ ಕ್ಯಾಲೆಂಡರು ಅಯಥಾರ್ಥ ಜ್ಞಾನ. ನಾಲ್ಗಿ ಮೇಲೆ ಬರ್ಬೇಕದು ಟಕ ಟಕ. ಹುಲಿ ನೋಡಿರಿ, ಹುಲಿ ಎಂತ ಜ್ಞಾನ ಅದು? ಯಥಾರ್ಥ ಜ್ಞಾನ. ಹುಲಿ ಚಿತ್ರ ನೋಡಿರಿ, ಯಥಾರ್ಥ. ಹುಲಿ ನೋಡಿರೇನಪ್ಪ? ನೋಡಿನ್ರಿ. ಏನ್ ನೋಡಿದಿ? ಹುಲಿ ನೋಡಿದೆ, ಹುಲಿ ಚಿತ್ರ ನೋಡಿದೆ. ಹುಲಿ ಚಿತ್ರ ಯಾರ್ದದು? ಯಾರ ಉತ್ಪನ್ನ ಅದು? ಕಲಾಕಾರನ ಉತ್ಪನ್ನ. ಹುಲಿ ಯಾರ ಉತ್ಪನ್ನ? ಹುಲಿನ ಯಾರು ಹುಟ್ಟಿಸ್ಯಾರ್ರಿ? ಈಶ್ವರ. ಹುಲಿ ಈಶ್ವರ ಜನ್ಯ, ಹುಲಿ ಚಿತ್ರ ಕಲಾಕಾರನ ಜನ್ಯ. ಹೆಂಗದ?
ಇವೆಲ್ಲ ತಿಳ್ಕೋಬೇಕು. ನಮಗಿರೋ ಜ್ಞಾನಗಳು ಯಥಾರ್ಥ ಅದವೋ, ಅಯಥಾರ್ಥ ಅದವೋ, ಸ್ಮೃತಿ ಜ್ಞಾನ ಅದವೋ, ಭ್ರಾಂತಿ ಜ್ಞಾನ ಅದವೋ, ಭ್ರಮ ಜ್ಞಾನ ಅದವೋ, ಇವೆಲ್ಲ ಕೆಲ್ಸಕ್ಕೆ ಬರೋವದವೋ, ಕೆಲ್ಸಕ್ಕೆ ಬರಲಾರ್ದು ಅದವೋ, ನನ್ನ ಗುರಿ ಇವುಗಳನ್ನ ಹಿಡ್ಕೊಂಡು ಸುಖ ಪಡೋದು ದುಃಖ ಪಡೋದಕ್ಕದೇನೋ, ನನ್ನ ಗುರಿ ಮೋಕ್ಷ ಸಾಧನೆಗೆ ಹೋಗ್ಬೇಕಾಗ್ಯದೋ, ನನ್ನ ಆತ್ಮೋದ್ಧಾರಕ್ಕಾಗಿ ಹುಟ್ಟಿ ಬಂದಿನೋ, ಏನಿಲ್ಲಿ ಸಂಪತ್ತು ಸಂಬಂಧಗಳೊಳಗೆ ಮುಣಿಗಿ ತೇಲು ಮುಳುಗ ಆಗಲಕ್ಕೆ ಬಂದಿನೋ, ಎದಕ್ಕೆ ಬಂದೀನಿ, ಏನ್ ಮಾಡಕತ್ತೀನಿ, ಇಲ್ಲಿ ಬಂದದ್ದಕ್ಕ ಇಲ್ಲಿ ಮಾಡ್ಲಕತ್ತಿದ್ದೇನೆ. ಆತ್ಮೋನ್ನತಿ ಮಾಡಿಕೊಂಡು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಮಾಡಿಕೊಂಡು ನನ್ನ ಆತ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳಕ ನಾನು ಬಂದಿನಿ. ಇಲ್ಲಿ ಸಂಪತ್ತು ಸಂಬಂಧಗಳು ಏನದವ ನನ್ನ ಭೋಗದಲ್ಲಿ ಇರುವಷ್ಟೊತ್ತಿಗೆ ಇರ್ತಾವ, ಮುಗಿದ ಮೇಲೆ ಹೋಗ್ಬಿಡ್ತಾವ. ಹೌದ್ರ ಸಲುವಾಗಿ ಭ್ರಾಂತಿ ಭ್ರಮ ಸಂಶಯ ಮತ್ತಿನ್ನೇನಾರೇ ಮಾಡ್ಕೊಂಡೆ ಅಂತಂದ್ರೆ ಅದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ? ನನ್ನ ಲಕ್ಷ್ಯ ಎಕಡೆ ಇರಬೇಕು? ಮೋಕ್ಷ ಸಾಧನೆಯತ್ತ. ಕಳೆದು ಹೋದ ವಸ್ತುಗಳು ಮತ್ತೇನಾರ ಹೊಸದಾಗಿ ಬಂದಿದ್ದು ಅಂತಂದ್ರೆ ಅವುದ್ರ ಬಗ್ಗೆ ಭಾರಿ ಅಭಿಮಾನ, ಎರಡೂ ಅಜ್ಞಾನದ ಕೆಲಸಗಳು. ಬಸ್ಸಿನಾಗ ಎಷ್ಟೋ ಮಂದಿ ಬರ್ತಾರ, ಬಗಲನ್ ಸೀಟ್ ಮೇಲೆ ಕುಂದಿರ್ತಾರ, ಮತ್ ಬಗಲನ್ ಸೀಟ್ನಿಂದ ಇಳಿದು ಹೋಗ್ತಾರೆ, ಮತ್ತೆ ಯಾರೋ ಬರ್ತಿರ್ತಾರೆ, ಯಾರೋ ಹೋಗ್ತಿರ್ತಾರೆ. ಆ ಸೀಟ್ ಬಸ್ನಾಗ ಏರೋರ್ದು ಇಳಿಯೋರ್ದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿರ್ತದ. ನಾನು ನಮ್ಮ ಊರಿಗೆ ಹೋಗೋದ್ರ ಗುರಿ ಮುಖ್ಯನೋ ಏನ ಆಜು ಬಾಜು ಬಸ್ನಾಗ ಏರೋರು ಇಳೋರ್ತು ನಮ್ಗೇನ್ ಮಾಡೋದು? ನಿಮ್ಮ ಗುರಿ ಮುಖ್ಯ. ಅದಕ್ಕೆ ನಿಮ್ಮ ಲಕ್ಷ್ಯ ಗುರಿಯತ್ತ ಇರಬೇಕೆ ಹೊರತು ಉಳಿದದ್ರ ಕಡೆ ಇರಬಾರದು. ಇರ್ಲಿಲ್ಲ, ಇರ್ಲಿ, ಏನ್ ತೊಂದರೆ ಇಲ್ಲ. ಸಹಪ್ರಯಾಣಿಕರು ಆಜು ಬಾಜು ಕೂತವ್ರು ಒಂದೆರಡು ಮಾತಾಡ್ಸಿದ್ರೆ ಏನ್ ತಪ್ಪಿಲ್ಲ. ಆದ್ರೆ ಅವ್ರ ಸಂಗಟ ಏನು ಇಡೀ ಸಂಬಂಧನೆ ಮಾಡ್ಕೊಳ್ಳೋದಿರ್ತದ. ಒಂದು 3 ತಾಸಿಂದ ನಾಟಕ ಮಾಡಿದಿ, ಇಬ್ರು ಜೋಡಾಗಿ ಕುಣದೀವಿ ಸ್ಟೇಜಿನ ಮೇಲೆ, ನಡಿ ನಮ್ಮ ಮನೆಗೆ ಹೋಗಮ್ಮ ಅಂತ ಅಕ್ಕಿ ಕರೆದ್ರೆ ಬರ್ತಾಳ, ಅವನು ಕರೆದ್ರೆ ಬರ್ತಾನ? ಯಾರ ಮನೆಗೆ ಅವ್ರು ಹೋಗ್ತಾರ? ಇಲ್ಲ, ಅವ್ರವ್ರ ಮನೆಗೆ ಹೋಗ್ತಾರೆ. ಕುಣಿಯ ಟೈಮ್ನಾಗ ಒಂದಿಟ್ಟು ಕುಣಿ ಅದ ನಡಿ ಅನ್ನದ ಕಡೆ. ಹಂಗ ಇಲ್ಲೇನದ, ಅವಿದ್ಯಾವೃತ್ತಿ ನಮ್ಮನ್ನ ಭ್ರಾಂತಿಯತ್ತ ಕೊಂಡೊಯ್ಯುತ್ತದೆ. ಅದಕ್ಕೆ ಅವಿದ್ಯಾವೃತ್ತಿಗೆ ನಮಗ ಏನು ಅಲ್ಲಿ ಸಂಬಂಧ ಆಗಿ ಏನೇನು ಜ್ಞಾನ ಅಥವಾ ಅವೆಲ್ಲ ಜಗನ್ಮಿಥ್ಯ. ಅಂತಃಕರಣ ವೃತ್ತಿಯಿಂದ ನಮಗೆ ಯಥಾರ್ಥ ಜ್ಞಾನ ಏನಾಗ್ತದ, ಅದರಿಂದ ಮುಂದೆ ಏನ್ ಮಾಡ್ಬೇಕು, ಪರಮಾರ್ಥ ಸತ್ಯಕ್ಕೆ ಹೋಗ್ಬೇಕು. ನಾವು ವ್ಯಾವಹಾರಿಕ ಸತ್ಯ ಜ್ಞಾನ ಆಗ್ತದೆ ಅಂತಃಕರಣದಿಂದ, ಮುಂದೆ ಅದನ್ನ ಹಿಡ್ಕೊಂಡು ನಾವು ಪರಮಾರ್ಥ ಸತ್ಯಕ್ಕೆ ಹೋಗ್ಬೇಕು. ಅದ್ ಹೆಂಗ್ ಹೋಗ್ಬೇಕು, ಏನ್ ನೋಡ್ಬೇಕು ಎಲ್ಲ ಹೇಳ್ತಾರೆ. ಎಲ್ಲಾ ಕಡೆ ಬ್ರಹ್ಮನೇ ಕಾಣಬೇಕು. ನಾನು ಬ್ರಹ್ಮನೇ ಆಗ್ಬೇಕಾದ್ರೆ ಮೊದಲು ಏನ್ ಕಾಣ್ತದ ಅದನ್ನ ನೋಡೋದ್ ಕಲಿ. ಮೊದಲ ಕಣ್ಣೆದರಿದ್ದದ್ದು ನೋಡ್ಲಿಕ್ಕೆ ಬರಂಗಿಲ್ಲ ಅಂದ್ಮೇಲೆ ಮುಂದೆ ಬ್ರಹ್ಮನನ್ನ ಏನ್ ನೋಡ್ತಿದ್ದೀನಿ ನೀನು? ಜಡ ವಸ್ತುವನ್ನೇ ನೋಡೋದು ಗೊತ್ತಾಗಲ್ಲ ಅಂದ್ಮೇಲೆ ಬ್ರಹ್ಮನನ್ನ ಏನು ನೋಡ್ತಿದ್ದೀನಿ ನೀನು? ಅದಕ್ಕೆ ಮೊದಲ ಸುತ್ತಮುತ್ತ ಏನದವ, ಎಂತ ವ್ಯಕ್ತಿಗಳದರ, ಎಂತ ವಸ್ತುಗಳದವ, ಎಲ್ಲ ದೃಶ್ಯವನ್ನ ನೋಡಿ ಮೊದಲ ಹೃದಯದೊಳಗ ಸಂತೋಷ ಪಡುವಂತ ಗುಣ ಕಲಿ. ಆಮೇಲೆ ನಿನಗೇನಾಗ್ತದ, ಆ ವಸ್ತುವಿನ ಸ್ವರೂಪ ಗೊತ್ತಾಗ್ತದೆ. ಹಿಂಗ ಹೇಳ್ಕೊಂಡು ಹೋಗ್ತಾರ. ಇವತ್ತಿನ ಪಾಠ ಏನ್ ಖುಷಿ ಕೊಡ್ತಾ, ಬೇಸರ ಆಯ್ತಾ, ಸಿಟ್ಟು ಬಂತ? ಖುಷಿ ಆಯ್ತಲ್ರಿ? ಟೈಮ್ ಭಾಳ ಆಯ್ತು, ಮತ್ ಮುಂಜಾನೆ ಜಲ್ದಿ ಹೇಳ್ಬೇಕಲ್ಲ. ಮುಂಜಾನೆ ಮತ್ತೆ ತಗೊಳಮ್ಮ. ಇದ್ರ ಮುಂದಿನ ಭಾಗ ನಾಳೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಪ್ರಮಾಜ್ಞಾನ ಪ್ರಮಾತ ಹೇಳೋದು ಇವೆಲ್ಲ ಓಸು ಹೇಳೋದು ನಮ್ಮ ಗುರಿ ಅಲ್ಲ, ಕೇಳೋದು ನಿಮ್ಮ ಗುರಿ ಅಲ್ಲ. ಇದು ಹೇಳುವಾಗ ಕೇಳುವಾಗ ನಿಮಗೊಂದಿಷ್ಟು ಜ್ಞಾನ ಉಂಟಾಗಿ ಅದರಿಂದ ನಿಮಗೇನು ಆನಂದ ಆಗ್ತದಲ್ಲ, ಅದು ನಿಮ್ಮ ಗುರಿ. ಅದು ನಿಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರ ಶ್ರೀಪಾದಗಳಿಗೆ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ.
ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಈಗ ಮೊದಲನೇ ದಿನ ನಾನು ಫಸ್ಟ್ ಟೈಮ್ ಹೌದು ಆಧ್ಯಾತ್ಮಿಕ ಅನ್ನೋದು ನನಗೆ ಅಷ್ಟೊಂದು ತಲೆಗೆ ಹೋಗಲ್ಲ ಅನ್ಕೊಂಡಿದ್ದೆ. ಆದ್ರೆ ತಕ್ಕ ಮಟ್ಟಿಗೆ ಹೋಗುತ್ತೆ ಅಂತ ಇವತ್ತು ನನಗೆ ಅರ್ಥ ಆಗಿದೆ. ಬಟ್ ಇಲ್ಲ, ನಿಮ್ಮ ಮನೆಯವ್ರಿಗೆ ಅನುಭವ ಆಗಿದೆ, ಸ್ವಲ್ಪ ಅನುಭವ ಆಯ್ತು. ಬಹಳ ಚೆನ್ನಾಗಿತ್ತು, ಕೇಳ್ತಾ ಬಹಳ ಖುಷಿ ಆಯ್ತು. ನಿಜ ಹೇಳಿದ್ರು ಗುರುಗಳು, ನಾವು ಹೇಳೋದು ಅಲ್ಲ, ನೀವು ಕೇಳೋದು ಅಲ್ಲ, ನಿಮಗೆ ಜ್ಞಾನ ಮಧ್ಯದಲ್ಲಿ ಜ್ಞಾನ ಬರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂತ. ಆ ಒಂದು ಸಣ್ಣ ಜ್ಞಾನ ಅನ್ನೋದು ನಿಜವಾಗ್ಲೂ ಹುಟ್ಟುತ್ತೆ ಇಂಥ ಚಿಂತನೆಯಲ್ಲಿ ಕೂತ್ಕೊಂಡ್ರೆ ಅನ್ನೋದು ತಿಳ್ಕೊಂಡೆ ನಾನು. ತುಂಬಾ ಹೃದಯದ ಧನ್ಯವಾದಗಳು ತಮ್ಮೆಲ್ಲರಿಗೂ. ಗುರುಗಳೇ, ಚಿಂತನೆ ಬೇಕು. ಧನ್ಯವಾದಗಳು ತಮಗೂ. ಬೆಳಗ್ಗೆ ಸಮಯ ಇದ್ರೆ 5 ಗಂಟೆಗೆ ಬನ್ರಿ, ಅನುಕೂಲ ನೋಡ್ರಿ. ಸಮಯ ಸಿಕ್ಕರೆ ಬರ್ರಿ, ಇಲ್ಲ ಅಂತಂದ್ರೆ ರೆಕಾರ್ಡ್ ಮಾಡಿದ್ ರೆಕಾರ್ಡಿಂಗ್ ಹಾಕ್ತಿವಿ, ಕೇಳ್ರಿ. ಸಂಜೆ ಪಾಠಕ್ಕೆ ಫ್ರೀ ಇದ್ರೆ ಸಂಜೆಗೆ ಬರ್ರಿ, ಹೆಂಗಾರೆ ಮಾಡ್ರಿ, ಏನಾರೆ ಮಾಡ್ರಿ. ಓಕೆ ಅಮ್ಮ, ಓಕೆ, ಒಳ್ಳೇದಾಗಲಿ. ನಿಮಗೆ ಸ್ವಾಗತ. ಫಸ್ಟ್ ಟೈಮ್ ಅಟೆಂಡ್ ಆಗಿರಿ, ಹೃತ್ಪೂರ್ವಕ ಸುಸ್ವಾಗತ. ಪಾಠಗಳು ಆದಷ್ಟು ಅಟೆಂಡ್ ಆಗಿರಿ, ಒಳ್ಳೆಯ ಅನುಭವ ಆಗ್ತದ, ಆನಂದ ಆಗ್ತದ, ಅಂತಃಕರಣ ಹದ ಆಗ್ತದ, ಮೋಕ್ಷಕ್ಕೆ ಸಮೀಪ ಹೋಗ್ತೀರಿ, ಒಳ್ಳೇದಾಗ್ತದೆ. ನಮ್ಮ ಗುರಿ ಸಮೀಪಕ್ಕೆ ಹೋಗೋದೇ ಮುಖ್ಯ. ಶರಣಾರ್ಥಿ. ಏನ್ ಕೊಟ್ರಯ್ಯ ಗುರುಗಳು? ಚಚಡಿ ಗುರುಗಳು, ಕೊಟ್ರಯ್ಯ ಗುರುಗಳು, ಶರಣಾರ್ಥಿರಪ್ಪ. ನಿದ್ದೆ ಬಂದಿಲ್ಲ? ನಿದ್ದೆ ಹಚ್ಚಿ ಬಿಡ್ತದೆ. ಈಗ ಭ್ರಮ ಎಲ್ಲ ಹೋಗ್ಬಿಡ್ತಾವ ಕಡೆ. ಅಧಿಕಾರಿಗಳಾಗಿಲ್ಲ, ಅಧಿಕಾರ ಬಂದಿಲ್ಲ, ಸಂಶಯ ಬರ್ಬೇಕಲ್ಲ ಮೊದಲು. ಹಗ್ಗನೋ ಹಾವು, ಜೀವನೋ ಕೂಟಸ್ಥನೋ, ಆಭಾಸನೋ ಕೂಟಸ್ಥನೋ, ಬ್ರಹ್ಮನೋ ಅದೇನದಲ್ಲ ಈಶ್ವರನೋ, ಏನೆಲ್ಲ ಬರ್ಬೇಕಲ್ಲ ಡೌಟ್ಗಳು. ಎರಡೂ ಒಂದೇ ಅದಾವೋ ಬೇರೆ ಬೇರೆ ಅದಾವೋ? ಈಗೇನ್ ಇವತ್ತು ಮೇಡಮ್ ಬಂದಾರಲ್ರಿ, ವಿಜಯಲಕ್ಷ್ಮಿ ಮೇಡಮ್ ಅಂತ ಬಂದಾರಲ್ಲ, ಕೇಳಕತ್ತೀರ? ವಿಜಯಲಕ್ಷ್ಮಿ ಮೇಡಮ್ ಅಂತ ಬಂದಾರಲ್ಲ, ಇವರು ನಮ್ಮ ರಿಲೇಷನ್ ಕುಮಾರಸ್ವಾಮಿ ಅಂತೇಳಿ ಅದಾರ. ಅವರು ಮಿಲಿಟರಿದಾಗಿದ್ರು. ವಿಶಾಖಪಟ್ಟಣಂ, ಹೈದರಾಬಾದ್, ಒಟ್ಟು ದೊಡ್ಡ ದೊಡ್ಡ ಊರಾಗೆ ಇವ್ರು ಇರೋರು. ಇಲ್ಲೇ ರಾಯಚೂರಾಗ ಲಿಂಗ್ಸೂಗರ ಊರು ಇವ್ರದು, ಅನ್ವರಿ ಅಂತ ಬರ್ತದ, ಗುಡುಗುಂಟಿ ಅಮರೇಶ್ವರ ಹತ್ರ. ಹಿರೇಮಠ ಸ್ವಾಮಿಗಳು ಅವರು ಯಾವಕ್ಕೋ ಅಚಾನಕ್ ನಿನ್ನೆ ಮೊನ್ನೆ ಫೋನ್ ಹಚ್ಬಿಟ್ರು, ನಮ್ಮ ಮಗನಿಗೆ ಒಂದು ಕನ್ಯೆ ನೋಡ್ರಿ ಅಂತ ಹೇಳಿ. ಕುಮಾರಸ್ವಾಮಿ ಹೆಂಗ್ ಅದನ್ನ ಕೇಳಿದ್ರು, 1 ವರ್ಷದಿಂದ ಹೋಗ್ಬಿಟ್ಟನತ್ ನಮ್ಮ ಮಿತ್ರ. ಏನ್ ಮಾಡ್ಬೇಕು? ಸಂಗೀತಗಾರ, ಭಾರಿ ಹಾಡ್ತಾನ. ಇವರು ಹಾಡ್ತಾರ. ಚಲೋ ಹಾಡ್ತಾರ, ಒಳ್ಳೆ ಜ್ಞಾನಿಗಳದಾರ. ಅದು ಹಿಂಗಾಗಿ ನನಗೆ ಸ್ವಲ್ಪ ಡಿಪ್ರೆಷನ್ ಬಂದ್ಬಿಡುತ್ತ. ಅವ್ರು ಹೋಗ್ಯಾರತ್ ಕೇಳಿ ಒಮ್ಮಿದೊಮ್ಮಿಗೆ ಹೋಗ್ಯಾರಂದ್ರೆ ಏನಿದೆ, ಹಿಂಗ ವರ್ಷಗಟ್ಲೆ ಆದ್ರೆ ನಮ್ಗೆ ಯಾರು ಹೇಳೇ ಇಲ್ಲ, ಗೊತ್ತೇ ಆಗಿಲ್ಲ. ಗಂಟೆಗಟ್ಲೆ ನೀವಿಬ್ರು ಮಾತಾಡ್ತಿದ್ರಿ, ನೀವು ಮಾತಾಡೋದು ನಾವು ಕೇಳ್ತಿದ್ದೆವು. ಏನೋ ಅಂಜ್ಕೋತ್ ನಿಮ್ಗೆ ಫೋನ್ ಮಾಡಿ, ಇವತ್ತು ನೀನ್ ಫೋನ್ ಮಾಡ್ಯಾಳ ಹೆಣ್ಮಗಳು. ಏನ್ ಮಾಡೋ, ಯಾರು ಯಾವಾಗ ಓದ್ತಾರೋ, ಯಾವಾಗ ಬರ್ತಾರೋ, ಎಲ್ಲಿಗೆ ಓದ್ತಾರೋ, ಎಲ್ಲಿಗೆ ಬರ್ತಾರೋ, ಅಷ್ಟು ನಡೆದದು ಈ ಜಗತ್ತಿನ ಮೇಳ. ಅದರ ಖುಷಿ ಪಡಪ್ಪ ಹಂಗೆ ಇರೋದ್ ದಿವ್ಸ. ಮೋಕ್ಷ ಆಗ್ತದ ಬಿಡ್ತದ ತಗೊಂಡು ಏನ್ ಮಾಡಮು. ಈಗ ಸದ್ಯಕ್ಕೆ ಖುಷಿ ಅಂತ ಪಡೋದು ಬೆನಿಫಿಟ್, ಅದೇ ಲಾಭ ನಮ್ಗೆ. ನಮ್ಮ ಒಳ್ಳೆ ಸಂಸ್ಕಾರ, ಬೆಂಗಳೂರಾಗಿದ್ದು ಬೆಳೆದಾಳ ಹೆಣ್ಮಗಳು. ಒಳ್ಳೆ ಮಾತು ಒಳ್ಳೆ ಮಾತುಗಾರ ಅದಾಳ. ಅದು
ನಮ್ಮ ಮನೆಗೆ ಎಲ್ಲರೂ ಖುಷಿ ಪಟ್ಟಾರ, ಎಷ್ಟು ಚಲೋ ಸಂಸ್ಕೃತಿ ಸಂಸ್ಕಾರ ಅದಲ್ಲಪ್ಪ ಅವ್ರದ್ದು ಅಂತೇಳಿ. ಎಲ್ಲೆಲ್ಲಿ ಕೆಲಸ ಮಾಡ್ಯಾರ ಅಲ್ಲೆಲ್ಲ ಆಸ್ತಿ ಮಾಡ್ಯಾರ ಅವರು, ಅನುಕೂಲಸ್ಥರ ಅದರ. ಮಾಡ್ಕೊಂಡು ಮಾತಾಡ್ತೀರಪ್ಪ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಾಗಿರ್ರಿ, ಒಳ್ಳೇದ. ಲಿಂಗಸೂರಿಗೆ ಹೋದ್ರೆ ಅವ್ರ ಮನೆಗೆ ಹೋಗಿರ್ಬೋದು, ಮನ್ಯಾಗ ನಮ್ದೇ ಮನಿ ಅದು. ಓಕೆ, ಗುಡ್ ನೈಟ್, ಶರಣಾರ್ಥಿ, ಒಳ್ಳೇದಾಗಲಿ.